ಖಾಸಗಿ ಕಂಪನಿಗೆ ವಿದ್ಯುತ್ ವಿತರಣಕ್ಕೆ ನೇಕಾರ ಒಕ್ಕೂಟ ವಿರುದ್ಧ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ದಂಡಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಖಾಸಗಿ ಕಂಪನಿಗೆ ಕರ್ನಾಟಕ ರಾಜ್ಯದ ಎಲ್ಲಾ ಎಸ್ಕಾಂಗಳಲ್ಲಿ ವಿದ್ಯುತ್ ವಿತರಣೆ ಮಾಡಲು ಅನುಮತಿ ನೀಡದಂತೆ ಪ್ರತಿಭಟಿಸಿ ಮನವಿ ನೀಡಿದ ರಾಮದುರ್ಗ ತಾಲೂಕಾ ನೇಕಾರ ಒಕ್ಕೂಟ. ಜಗತ್ತಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯಾದ ಮುಂಬೈ ಮತ್ತು ಪುಣೆ ಮೂಲದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಎಂಬ ಸಂಸ್ಥೆಯೊಂದು ಕರ್ನಾಟಕ ಸರ್ಕಾರದ ಸಹಮತಿಗೊಳಪಡುವ ಎಲ್ಲಾ ವಿದ್ಯುತ್ ವಿತರಣಾ ಕಂಪನಿಗಳ ಆಯಾ ಪ್ರದೇಶಗಳಲ್ಲಿ ಸಮಾನಾಂತರವಾಗಿ ವಿದ್ಯುತ್ ವಿತರಣಾ ಕಾರ್ಯಕ್ಕೆ ಪರವಾನಗಿಯನ್ನು ಕೋರಿದೆ. ಕರ್ನಾಟಕದ ಸುಮಾರು 15ರಿಂದ 19 ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಕಾರ್ಯ ಆರಂಭಿಸಲು ಕರ್ನಾಟಕ ವಿದ್ಯುಚ್ಛಕ್ತಿ ಕಾಯ್ದೆ 2003ರ ಪರವಾನಗಿ ಕಲಂ 13 ಮತ್ತು 14ರ ಕೆಳಗೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ ವಿಷಯ ಹಾಗೂ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಸಲ್ಲಿಸಲು ತಿಂಗಳುಗಳ ಒಳಗಾಗಿ ಆಹ್ವಾನಿಸಿರುವುದು ಪ್ರಕಟವಾಗಿರುವುದನ್ನು ಗಮನಿಸಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಈಗಿರುವ ಸರ್ಕಾರಿ ಸ್ವಾಧೀನದಲ್ಲಿರುವ ಎಲ್ಲಾ ವಿತರಣಾ ಕಂಪನಿಗಳು ಮತ್ತು ಅದರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಲ್ಲಿ ನೌಕರರು ಮತ್ತು ಅಧಿಕಾರಿಗಳು ಅಹಿರ್ನಿಶಿ ರೈತರಿಗೆ, ಗ್ರಾಹಕರಿಗೆ ಮತ್ತು ಮಧ್ಯಮ ವರ್ಗದ ನೇಕಾರರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಸರ್ಕಾರಗಳ ಜನಪ್ರಿಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಎಲ್ಲಾ ಎಸ್ಕಾಂಗಳು ಅತ್ಯಂತ ಯಶಸ್ವಿಯಾಗಿರುತ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಗೆ ಕರ್ನಾಟಕದಲ್ಲಿ ಯಾವುದೇ ವಿದ್ಯುತ್ ವಿತರಣಾ ಕಂಪನಿಯಲ್ಲಿ ವಿದ್ಯುತ್ ವಿತರಣೆಗೆ ಅವಕಾಶ ನೀಡಬಾರದು ಮತ್ತು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರು ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸಬೇಕೆಂದು ಮನವಿ ನೀಡಿದರು. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಖಾಸಗಿ ಕಂಪನಿಗೆ ಕರ್ನಾಟಕ ರಾಜ್ಯದ ಎಲ್ಲ ಎಸ್ಕಾಂಗಳು ವಿದ್ಯುತ್ ವಿತರಣೆ ಮಾಡಲು ಅನುಮತಿ ನೀಡದಂತೆ ಆಕ್ಷೇಪಣೆ ಸಲ್ಲಿಸಿರುವ ಬಗ್ಗೆ ಖಾಸಗಿ ಕಂಪನಿಗೆ ಟಾಟಾ ಕಂಪನಿ ಹಸ್ತಾಂತರ ಮಾಡ್ತಾರೆ. ಈ ಕಂಪನಿಯನ್ನು ಖಾಸಗಿ ಕಂಪನಿಯ ಸ್ಥಳಾಂತರ ಮಾಡಬಾರ್ದು ಅಂತಂದು ನೇಕಾರ ಒಕ್ಕೂಟದ ಮತ್ತು ಇವಾಗ ಎಲ್ಲ ಕೇಳ್ಕೊತಿದ್ವಿ. ಈಗ ನಾವು ಹೇಳ್ಬೇಕಂತಂದ್ರೆ ಮೊದಲೇದಾಗಿ ನಮಗೆ ಸರ್ಕಾರ ಮೊದಲಿಕ್ಕೇನು 200 ಯೂನಿಟ್ ಫ್ರೀ ಕೊಟ್ಟತಿ ಮತ್ತು 10 HP ಯೂನಿಟ್ನು ಫ್ರೀ ಕೊಟ್ಟತಿ ನಮಗೆ. ಇದೇ ಮುಖಾಂತರ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಸರ್ಕಾರ ಭಾಗ್ಯಜ್ಯೋತಿ ಆಯ್ತು, ಭಾಗ್ಯಲಕ್ಷ್ಮಿ ಆಯ್ತು, ಕುಟೀರ ಎಲ್ಲ ಅನುಕೂಲ ಮಾಡಿಕೊಟ್ಟತಿ. ಈಗ ಸರ್ಕಾರ ಏನು ಮಾಡೋದಂತಂದ್ರೆ ಈ ಕಂಪನಿನ ಖಾಸಗಿ ಕಂಪನಿ ಕೊಡೋಕತ್ತೈತಿ. ಇದರಿಂದ ತೊಂದರೆ ಏನಪ್ಪ ಅಂತಂದ್ರೆ ನಾನು ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಫಂಕ್ಷನ್ ನೇಕಾರ ಮಕ್ಕಳು ಫ್ರೀ ಕೊಡೋದೈತಿ, ಉಚಿತ ಕೊಡೋದೈತಿ. ನಾಳೆ ಖಾಸಗಿ ಕಂಪನಿ ಏನಾರು ಕೊಟ್ಟಿದ್ದು ಕರೆ ಆತಂದ್ರೆ ನಮ್ಮ ನೇಕಾರ ಇವನ್ನೆಲ್ಲ ಬೀದಿ ಬರ್ತೈತಿ. ಇದು ಆಗ್ಬಾರ್ದು. ಮತ್ತು ಭಾಗ್ಯಲಕ್ಷ್ಮಿ ಕುಟೀರ ಲಕ್ಷ್ಮಿ ಜ್ಯೋತಿ ಆಯ್ತು, 2 ಯೂನಿಟ್ ಆಯ್ತು, ಇವನು ಖಾಸಗಿ ಕಂಪನಿ ಏನಾರ ನಾಳೆ ಕೊಟ್ಟಿದ್ದು ಕರೆ ಆತ. ಇದರಿಂದ ಜನ ಎಲ್ಲ ಕುಟುಂಬ ಬೀದಿ ಬರತಿ. ಇವನ್ನೆಲ್ಲ ತಡೆ ಹಿಡಿಬೇಕಂತಂದು ನಾವು ಮನವಿ ಕೊಡ್ತಿದ್ವಿ. ಅದನ್ನು ನಾವು